Good morning, students. Welcome back to Raj Tutorials of Commerce. So, today the chapter we are taking in the income tax, the chapter name is Assessment of Firms and Partners. Fine? Okay. So, each chapter BCom 6th semester ge ಐತಿ ಈ chapter. Fine? So, it is the introduction chapter we are taking. Okay. So, BCom 6th semester. Okay. So, chapter name is Assessment of Firms and what? Partners. So, first we discuss meaning. Meaning of partnership. Meaning of partnership. Barkori. Meaning of partnership. When two or more persons come together. Two or more persons come together and to do what? Business and share the what? Profit, means it may be profit or it may be loss, is called partnership. This is meaning, simple meaning of the partnership. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಸೇರಿ ಬಿಸ್ನೆಸ್ ಮಾಡ್ತಾರೆ, ಪ್ರಾಫಿಟ್ ಅಥವಾ ಲಾಸ್ ಅನ್ನ ಹಂಚ್ಕೊಂತಾರೆ, ಅದಕ್ಕೆ ನಾವು ಕರಿತೀವಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಪಾರ್ಟ್ನರ್ ಯಾರು? The person who entered into the what? Partnership is called what? Partner. ಅಂದ್ರೆ ಇಂಡಿವಿಜುವಲ್ ಇದೆ, ಯಾರು ಕಾಲ್ಸ್ ಪಾರ್ಟ್ನರ್. ಯಾರು ಪಾರ್ಟ್ನರ್ಶಿಪ್ ಎಂಟರ್ ಆಗ್ತಾರೆ ಅವನಿಗೆ ಪಾರ್ಟ್ನರ್ ಅಂತ ಕರಿತೀವಿ ಇಂಡಿವಿಜುವಲಿ. ಓಕೆ. ಅಂಡ್ ಕಲೆಕ್ಟಿವ್ಲಿ ಅಂತ ಕರಿತೀವಿ, ಅಂಡ್ ಕಲೆಕ್ಟಿವ್ಲಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅಂಡ್ ಕಲೆಕ್ಟಿವ್ಲಿ called what? Collectively called partnership firm ಅಂತ ಕರಿತೀವಿ. The person who entered into the partnership is called as a partner. Individually they called as a partner and collectively called as a partnership firm ಅಂತೀವಿ. ಅಂದ್ರೆ ಇಂಡಿವಿಜುವಲಿ ಎ ಪಾರ್ಟ್ನರ್, ಬಿ ಪಾರ್ಟ್ನರ್, ಸಿ ಪಾರ್ಟ್ನರ್ ಅಂತ ಕರಿತೀವಿ. ಬಟ್ ಅವ್ರಿಗೆಲ್ಲ ಸೇರಿಸಿದಾಗ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಫರ್ಮ್ ಅಂದ್ರೆ ಗ್ರೂಪ್ ಆಫ್ ಪಾರ್ಟ್ನರ್ಸ್ ಫರ್ಮ್ ಅಂತ ಕರಿತೀವಿ. ಇನ್ನೊಂದು ಬರ್ತಿ LLP ಅಂತ ಹೇಳಿ. LLP means what? Limited, very good. Limited liability of what? Partnership. LLP means limited liability of partnership. 32 actually. Partnership Act ಆಗಿದೆ ಯಾವಾಗ ಹೇಳ್ರಿ? 1932. ಬಟ್ ಇದು ಬಂದಿದ್ದ 2008 ಒಳಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ ಹೇಳ್ರಿ? 2008 ಒಳಗೆ. ಐ ರಿಪೀಟ್ ಒನ್ಸ್ ಅಗೇನ್. ಪಾರ್ಟ್ನರ್ಶಿಪ್ ಆಕ್ಟ್ ಇದ್ದಿದ್ದ 1932, ಬಟ್ ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಆಡ್ ಆಗಿದ್ದ ಯಾವಾಗ ಹೇಳ್ರಿ? 2008 ಒಳಗೆ ಈ ಆಕ್ಟ್ ತಗೊಂಡ್ಬಂದ್ರಿ. ವಾಟ್ ಇಸ್ ದ ಡಿಫರೆನ್ಸ್ ಐ ವಿಲ್ ಟೆಲ್ ಯು. ನಾರ್ಮಲಿ ಪಾರ್ಟ್ನರ್ಶಿಪ್ ಫರ್ಮ್ಸ್ ಲಯಬಿಲಿಟಿ ಅನ್ಲಿಮಿಟೆಡ್ ಇರ್ತೈತಿ. ಪಾರ್ಟ್ನರ್ಶಿಪ್ ಫರ್ಮ್ ಲಯಬಿಲಿಟಿ ಇರ್ತೈತಿ ಹೇಳ್ರಿ, ಅನ್ಲಿಮಿಟೆಡ್ ಇರ್ತೈತಿ. ಸೊ ಅದಕ್ಕೆ ಎಲ್ಲರೂ ಕಂಪ್ನಿ ಫಾರ್ಮ್ ಮಾಡ್ತಿರ್ತಾರೆ. ಏನ್ ಫಾರ್ಮ್ ಮಾಡ್ತಾರೆ? ಕಂಪ್ನಿ. ಸೊ ಅವ್ರು ಏನ್ ಮಾಡಿದ್ರೆ ಅದ್ರ ಸಲುವಾಗಿ ಒಂದು ಹೊಸ ಆಕ್ಟ್ ತೆಗೆದ್ರೆ ಪಾರ್ಟ್ನರ್ಶಿಪ್ ಆಕ್ಟ್ 2008 ಒಳಗೆ ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ತೆಗೆದ್ರು. ಏನ್ ಹೇಳ್ರಿ? ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಅಂತಂದ್ರೆ ಲಯಬಿಲಿಟಿ ಲಿಮಿಟೆಡ್ ಇರ್ತೈತಿ. ಲಿಮಿಟೆಡ್ ಇರ್ತೈತಿ ಲಯಬಿಲಿಟೀಸ್. ಅಂದ್ರೆ ಅವ್ರದ್ದು ಎಷ್ಟು ಇನ್ವೆಸ್ಟ್ ಮಾಡ್ಯಾರ ಅಷ್ಟಕ್ಕಷ್ಟು ಅವ್ರ ಜವಾಬ್ದಾರಿ ಅಂತ ಹೇಳಿ. ಸೊ ಅದು ಹೊಸ ಆಕ್ಟ್ ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಹೇಳಿ. ಓಕೆ. ಸೊ ದಿಸ್ ಇಸ್ ಅ ಓವರ್ ಮೀನಿಂಗ್ ಆಫ್ ದ ಪಾರ್ಟ್ನರ್ಶಿಪ್ ಅಂಡ್ ಪಾರ್ಟ್ನರ್ಶಿಪ್ ಒಳಗೆ ಯಾವ ಬರ್ತಾವ ಅಂತ ಹೇಳಿ. ಬಟ್ ಅವ್ರು ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಅಂತ ರೆಸ್ಟ್ರಿಕ್ಟ್ ಮಾಡಿದ್ರೆ ಅವ್ರದ್ದು ಲಯಬಿಲಿಟಿ ಲಿಮಿಟ್ ಆಗ್ಬಿಡ್ತೈತಿ. ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ಯಾರ ಅಷ್ಟಕ್ಕೆ ಅವ್ರದ್ದು ಲಯಬಿಲಿಟಿ ಲಿಮಿಟ್ ಆಗ್ತೈತಿ. ಓಕೆ. ನೆಕ್ಸ್ಟ್ ಬರ್ರಿ, ಕಂಪ್ಯೂಟೇಷನ್ ಆಫ್ total income of the firm. So first format ready ಮಾಡ್ಕೊಳ್ಳಿ as it is. Particulars, or you can say source of income, then adjustments, amount. Heading first one, net profit as per
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. add what? Inadmissible expenses. Inadmissible expenses. Inadmissible expenses ಅಂತಂದ್ರೆ ಏನ್ರಿ? Expenses which are not admissible. Inadmissible means what? Expenses which are not admissible. Admissible ಅಂದ್ರೆ ಆಡ್ ಆಗೋದು. Inadmissible ಅಂದ್ರೆ means not allowed ಅಂದ್ರೆ. ಏನಂದಂಗೆ ಹೇಳ್ರಿ? Inadmissible expense means what? Expenses not allowed in the business. Expenses which are not allowed in the business. Example ನೋಡ್ಕೊಳ್ಳಿ. ಯಾವ್ದು ಎಕ್ಸ್ಪೆನ್ಸ್ ಅಲೌಡ್ ಇರಂಗಿಲ್ಲ ಬಿಸ್ನೆಸ್ ನಿಮ್ಗೆ ಗೊತ್ತೈತಿ. ಡೊನೇಷನ್, ಈಸ್ ಇಟ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್? ಎಕ್ಸಾಂಪಲ್ ವಿಲ್ ಡಿಸ್ಕಸ್, ಗೊತ್ತಾಗುತ್ತೆ ನಿಮ್ಗೆ. ಡೊನೇಷನ್ ಆರ್ ಚಾರಿಟಿ, ಈಸ್ ಇಟ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್? ಇಲ್ಲಲ್ಲ. ಬಟ್ ನಾವು ಏನ್ ಮಾಡ್ತೀವಿ, ಅಕೌಂಟೆಂಟ್ ಏನ್ ಮಾಡ್ತಾನೆ, ವಾಟ್ ಅಕೌಂಟೆಂಟ್ ವಿಲ್ ಡೂ ಜನರಲಿ ಏನ್ ಮಾಡ್ತಾರೆ, ಡೊನೇಷನ್ ಖರ್ಚು ಹಾಕ್ತಾರೆ. ಡೊನೇಷನ್ ಏನ್ ಮಾಡ್ತಾರೆ, ಚಾರಿಟಿ ಮಾಡಿದ್ರೆ ಡೊನೇಷನ್ ಮಾಡಿದ್ರೆ ಏನ್ ಮಾಡ್ತಾರೆ, ಖರ್ಚು ಹಾಕ್ತಾರೆ. ಈಗ ಎಕ್ಸಾಂಪಲ್ ನಾ ಯಾವ್ದಾರ ಕಾಲೇಜಿಗೆ ಡೊನೇಷನ್ ಕೊಟ್ಟೆ ಅಂತಿಕೋರಿ, ಯಾವ್ದಾರ ಕಾಲೇಜಿಗೆ ಏನ್ ಕೊಟ್ಟೆ ನಾನು ಡೊನೇಷನ್ ಕೊಟ್ಟೆ ಅಂತಿಕೋರಿ. ಈಗ ನಾ ಏನ್ ಮಾಡ್ತೀನಿ, ಬಿಸ್ನೆಸ್ಗೆ ಖರ್ಚು ಹಾಕ್ತೀನಿ. ಎದಕ್ಕೆ ಖರ್ಚು ಹಾಕ್ತೀನಿ? ಓಕೆ, ಈಗ ಹೇಳ್ರಿ, ಬಿಸ್ನೆಸ್ಗೆ ಅದು ಖರ್ಚು ಹಾಕ್ಬೇಕಿತ್ತೋ ಬೇಡ ಹೇಳ್ರಿ. ನಾ ಡೊನೇಷನ್ ಎಲ್ಲಿ ಕೊಟ್ಟೀನಿ, ಕಾಲೇಜಿಗೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತಾ? ಬಿಸ್ನೆಸ್ ಇನ್ಕಮ್ ಎಕ್ಸ್ಪೆನ್ಸಾ? Donation in kind is exempted. I am asking the question very simple. Whether donation or charity, ಈಗ ನಾ ಅಂತೀನಿ, ಈಗ ಯಾವ್ದೋ ಸ್ಕೂಲ್ದವ್ರು ಬಂದ್ರೆ ನನ್ಗೆ ಇಲ್ಲಿ ಗಣಪತಿ ದೇವಸ್ಥಾನ ಐತಿ, ಬಂದ್ ಕೇಳ್ತಾರ, ಸರ್ ನನಗೆ ನಮ್ದು ದೇವಸ್ಥಾನಕ್ಕೆ ಡೊನೇಷನ್ ಮಾಡ್ರಂತೆ. ಆಯ್ತು, ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀನಿ ನಾನು, ಅಥವಾ ಒಂದು 50,000 ರೂಪಾಯಿ ಡೊನೇಷನ್ ಕೊಟ್ಟೆ. ಬಿಸ್ನೆಸ್ ಖರ್ಚು ಹಾಕಿದ್ರೆ ಬಿಸ್ನೆಸ್ ಪ್ರಾಫಿಟ್ ಆಗ್ತೈತೆ ಹೇಳ್ರಿ? ಬಿಸ್ನೆಸ್ ಪ್ರಾಫಿಟ್ ಕಡಿಮೆ ಆಗುತ್ತಲ್ಲ. ಆಕ್ಚುಲಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಅನ್ನ ಹೇಳಿರುತ್ತೆ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಒಪ್ಕೋತಾರೆ, ಬಿಸ್ನೆಸ್ ಖರ್ಚು ಹಾಕ್ತಾರ ಅಂತಾರದು. ಇನ್ಕಮ್ ಟ್ಯಾಕ್ಸ್ ಏನಂತಾರೆ ಹೇಳ್ರಿ? ಅಲ್ಪ ನೀ ಡೊನೇಷನ್ ಕೊಟ್ಟಿ, ಕರೆಕ್ಟ್ ಹೆಸರು ಮಾಡ್ಕೊಂಡಿ, ನಿಂದ ಔಟ್ ಆಫ್ ಪಾಕೆಟ್ ಎಂದು ಕೊಡಲ್ಲ, ಹೆಸರು ಮಾಡ್ಕೊಳ್ತಂದ್ರೆ ವೈ ಹ್ಯಾವ್ ಟು ಗಿವ್ ಬಿಸ್ನೆಸ್ ಫಂಡ್ ಫಾರ್ ಇಟ್. ಬಿಸ್ನೆಸ್ ಪಾಕೆಟ್ ಅಂತ ಕೊಡೋದಲ್ಲ, ನಿನ್ ಪರ್ಸನಲ್ ಪಾಕೆಟ್ ಅಂತ ಕೊಡ್ಬೇಕು. 2 ಪಾಕೆಟ್ ಇರ್ತಲ್ಲ, ಬಿಸ್ನೆಸ್ ಇಂದ ಕೊಡೋದು ಏನು ಪರ್ಸನಲ್ ಕೊಡ್ಬೇಕ್ರಿ? ಅದನ್ನ ಡೊನೇಷನ್ ಪರ್ಸನಲ್ ಕೊಡ್ಬೇಕು. Understood? So this donation in charity is a disallowed expense. Already partnership firm alla income from business ho kalti ನಾವು. Okay, just we are revising it one second here. Innondu example bari. Okay, come for income tax. ಏನು ಹೇಳ್ರಿ? Income tax or advance tax? ಇನ್ಕಮ್ ಟ್ಯಾಕ್ಸ್ ಆರ್ ಅಡ್ವಾನ್ಸ್ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್ ಎದ್ರ ಮೇಲೆ ಕಟ್ಬೇಕು ಹೇಳ್ರಿ? ಟೋಟಲ್ ಇನ್ಕಮ್ ಮೇಲೆ, ಬಿಸ್ನೆಸ್ ಇನ್ಕಮ್ ಮೇಲೆ? ಟೋಟಲ್ ಇನ್ಕಮ್ ಅಲ್ಲ. ಎಷ್ಟು ಹೆಡ್ಸ್ ಆಫ್ ಇನ್ಕಮ್ ಇದಾವ? ಒಂದೇದು ಯಾವ್ದು ಹೇಳ್ರಿ? ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ PGBP, ಬಿಸ್ನೆಸ್ ಅಂಡ್ ಪ್ರೊವಿಷನ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ದೆನ್ ಓಕೆ, ಎಷ್ಟು ಹೆಡ್ಸ್ ಆದ್ರಿ? ಈ 5 ಹೆಡ್ಸ್ ಟೋಟಲ್ ಮೇಲೆ ನಾವೇನ್ ಕರ್ತೀವಿ, ನಾರ್ಮಲಿ ಟ್ಯಾಕ್ಸ್ ಕರ್ತೀವಿ, ಕರೆಕ್ಟಾ? ಇದಕ್ಕೆ ನಾವು ಕರಿತೀವಿ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಏನ್ ಕರಿತೀವಿ ಅಂದ್ರೆ ಇದು ಬಿಸ್ನೆಸ್ ಟ್ಯಾಕ್ಸ್ ಅಲ್ಲ, ಓವರ್ ಆಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕರ್ತೀವಿ. ಏನ್ ಹೇಳ್ರಿ? ಓವರ್ ಆಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕರ್ತೀವಿ ಅಂತಂದ್ರೆ ಇದು ಬಿಸ್ನೆಸ್ ಖರ್ಚು ಹಾಕೋದು ಸರಿಯೇನ ಹೇಳ್ರಿ? ಅರ್ಥ ಆತ ಹೇಳುದು? ಈಗ ನಂದು ಸ್ಯಾಲ್ರಿ ಇನ್ಕಮ್ ಐತಿ, ಹೌಸ್ ಪ್ರಾಪರ್ಟಿ ಐತಿ ಅಂತಿಕೋರಿ, ಖರ್ಚು ಯಾರಿಗೆ ಹಾಕ್ತೀವಿ ನಾವು? ಬಿಸ್ನೆಸ್ ಹಾಕೋದು ಸರಿ ಅಲ್ಲಲ್ಲ. ಸೊ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಆರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ is not a business expenses. ಅದಕ್ಕೆ inadmissible ಮಾಡ್ತಾರೆ. ಮೀನ್ಸ್ ದಿಸ್ ಎಕ್ಸ್ಪೆನ್ಸ್ ಇಸ್ ನಾಟ್ ಅಲೌಡ್ ಇನ್ ದ ಬಿಸ್ನೆಸ್. ಈ ಎಕ್ಸ್ಪೆನ್ಸ್ ಬಿಸ್ನೆಸ್ ಏನಿಲ್ಲ, ಅಲೌಡ್ ಇಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಓವರ್ ಆಲ್ ಇನ್ಕಮ್ ಎಕ್ಸ್ಪೆನ್ಸಸ್ ಅಂತಾರೆ. ಬೇರೆ ಹೆಡ್ದು ಇನ್ಕಮ್ ಮೇಲೆ ಟ್ಯಾಕ್ಸ್ ಬಿದ್ದಿರ್ತಿದ್ರು, ಬೇರೆ ಹೆಡ್ ಇನ್ಕಮ್ ಮೇಲೆ ಏನ್ ಬಿದ್ದಿರ್ತೈತಿ ಹೇಳಿಲ್ಲ, ಹೌಸ್ ಪ್ರಾಪರ್ಟಿ ಬೇರೆ ಹೆಡ್ ಮೇಲೆ ಇನ್ಕಮ್ ಮೇಲೂ ಟ್ಯಾಕ್ಸ್ ಬಿದ್ದಿರ್ತೈತಿ. ಅದಕ್ಕೆ ಅದನ್ನ ಅಲೋ ಮಾಡಂಗಿಲ್ಲ. ಕ್ಲಿಯರ್ ಆತ? ನೆಕ್ಸ್ಟ್ ಬರಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್.
ಸೊ ಐ ಆಮ್ ಗೋಯಿಂಗ್ ಫಾರ್ ಡೀಟೇಲ್ ಫಾರ್ಮೆಟ್ ರೈಟ್ ನೌ. ಓಕೆ, ನಿಮ್ದು ಒಂದು ಬಿಸ್ನೆಸ್ ಚಾಪ್ಟರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ವಿಲ್ ಕವರ್ ಆಗ್ತೈತಿ. ಓಕೆ, ಅದರ್ ದೆನ್ ವಾಟ್ ವಿಲ್ ಕಮ್ ಆಲ್ಸೋ ವಿಲ್ ಡಿಸ್ಕಸ್. ಸೊ ನೌ ಯು ಟೆಲ್ ಮಿ ಇನ್ಕಮ್ ಫ್ರಮ್ ಇದು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿ? ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ ಹೇಳ್ರಿ? ಕಸ್ಟಮರ್ ಏನಿಗೇನ ಮಾಡಿ ಹಾ ಬ್ಯಾಡ್ ಡೆಟ್ಸ್, ಕಸ್ಟಮರ್ ಕಡೆಯಿಂದ ರೊಕ್ಕ ರಿಕವರ್ ಮಾಡಕ್ಕೆ ಆಗಿಲ್ಲ, ಅದೇ ನಮ್ಗೆ ಲಾಸ್ ಆಗೈತಿ, ಬ್ಯಾಡ್ ಡೆಟ್ಸ್ ಇಸ್ ಒಪ್ಕೋತೀನಿ ನಾನು. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ ಹೇಳ್ರಿ? ಏನು ನಮಗೆ ಡೌಟ್ ಐತಿ, ಕಸ್ಟಮರ್ ರೊಕ್ಕ ಕೊಡ್ತಾನಿಲ್ಲೋ ಡೌಟ್ ಐತಿ. ಸೊ ನಾ ಏನ್ ಮಾಡ್ತೀವಿ? ಪ್ರಾಫಿಟ್ ಅದನ್ನ ತೆಗೆದಿಡ್ತೀವಿ. ಏನ್ ಮಾಡ್ತೀವಿ? ಪ್ರೊವಿಷನ್ ಮಾಡೋದ್ರೆ ಗೊತ್ತಾ? ಪ್ರೊವಿಷನ್ ಮೀನ್ಸ್ ವಾಟ್? ಈಗ ಎಕ್ಸಾಂಪಲ್ ಕಸ್ಟಮರ್ ರೊಕ್ಕ ಕೊಡ್ತಾನಿಲ್ಲೋ ಡೌಟ್ ಐತಿ, ಅದಕ್ಕೆ ನಾ ಒಂದು 50,000 ರೂಪಾಯಿ ನನಗೆ ಡೌಟ್ ಐತಿ ರೊಕ್ಕ ಬರೋದು, ನಾ ಈಗ ಪ್ರೊವಿಷನ್ ಮಾಡ್ತೀನಿ ಅಂದ್ರೆ ರೊಕ್ಕ ಈಗ ತೆಗೆಡ್ತೀನಿ, ಪ್ರಾಫಿಟ್ ಅಂಡ್ ಲಾಸ್ ಏನು ಖರ್ಚು ಹಾಕ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಏನು ಮಾಡ್ತೀನಿ? ಖರ್ಚು ಹಾಕ್ತೀನಿ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತೇಳಿ. ಈಗ ಹೇಳ್ರಿ, ಪ್ರಾಫಿಟ್ ಅಂಡ್ ಲಾಸ್ ಮಾಡಿ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಖರ್ಚು ಹಾಕಿದೆ ಅಂದ್ರೆ ಪ್ರಾಫಿಟ್ ಕಡಿಮೆ ಆಗುತ್ತೆ ಹೇಳ್ರಿ. ಬಟ್ ಆಕ್ಚುಲಿ ಬ್ಯಾಡ್ ಡೆಟ್ಸ್ ಆಗೈತಿ, ಏನ್ ಮಾಡಿ ನಾವು ತೆಗೆದಿಟ್ಟಿವಿ. ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಪ್ಪುತ್ತಾನೆ ನಾನು ಹೇಳ್ರಿ, ಇನ್ಕಮ್ ಟ್ಯಾಕ್ಸ್ ಮಾಡಿದ್ರೆ ಹ್ಞೂ ಅಂತಾರೆ, ಸರ್ ನಿಮ್ಗೆ ಡೌಟ್ ಐತೆ ಅಂದ್ರೆ ಆಯ್ತು ಬಿಡ್ರಿ ಲೆಸ್ ಮಾಡೋ ಅಂತೀವಿ. ಇಲ್ಲ, ಅವ ಏನ್ ಮಾಡ್ತಾನೆ ಹೇಳ್ರಿ? ಹಾ, ಅವ ಅಂತಾನೆ ಬ್ಯಾಡ್ ಡೆಟ್ಸ್ ಆದಾಗ ಹಚ್ಚ ಈಗ ನಾ ಇನ್ನೂ ಡಿಸೈನ್ ಮಾಡ್ತೀನಿ ಅಂದ್ರೆ ನಾಟ್ ಅಲೋಡ್ ಇನ್ ದ ಬಿಸ್ನೆಸ್ ಅಂತ. ಏನ್ ಹೇಳ್ರಿ? ಐ ಹೋಪ್ ಅಂಡರ್ಸ್ಟ್ಯಾಂಡ್ ತೆಗ್ರಿ. ಎಕ್ಸಾಂಪಲ್ ಯಾವ್ದೈತಿ? ನಾಟ್ ಅಲೋಡ್ ಇನ್ ದ ಬಿಸ್ನೆಸ್, ಎಕ್ಸ್ಪೆನ್ಸಸ್ ಬಿಸ್ನೆಸ್ ಒಳಗೆ ಅಲೋಡ್ ಇಲ್ಲ, ವಾಪಸ್ ಏನ್ ಮಾಡ್ತೀವಿ ನಾವು? ಆಡ್ ಮಾಡ್ತೀವಿ. ನೀವು ಪ್ರಾಫಿಟ್ ಕಡಿಮೆ ತೋರಿಸಿರ್ತೀರಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಪ್ರಾಫಿಟ್ ಏನ್ ಮಾಡ್ತಾರೆ? ನಿಮ್ದು ಆಡ್ ಮಾಡಿಸಿ ಜಾಸ್ತಿ ಮಾಡಿಸ್ತಾರೆ ಪ್ರಾಫಿಟ್ ಅಂತ. ಕ್ಲಿಯರ್ ಆತ? ಅದು ಅವ್ರ ಪ್ರಕಾರ ಪ್ರಾಫಿಟ್ ಅಂತೇಳಿ. ಇನ್ನೊಂದು ಬರೀ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ವಿಚ್ ಎಕ್ಸ್ಪೆಂಡಿಚರ್? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ಸೊ ವಾಟ್ ಇಸ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ ಅಸೆಟ್ ಖರೀದಿ ಮಾಡ್ತೀವಿ, ಖರ್ಚು ಎಕ್ಸ್ಪೆನ್ಸ್ ಅಂತ ಹಾಕಿರ್ತೀವಿ. ಎಕ್ಸಾಂಪಲ್ ಫರ್ನಿಚರ್ ಪರ್ಚೇಸ್ ಮಾಡಿದಿರ್ತೀವಿ. ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಹಾಕ್ಬೇಕಾದ್ರೆ? ಫರ್ನಿಚರ್ ಎಲ್ಲಿ ಬರ್ತೈತಿ? ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ಸ್ ಬರ್ಬೇಕು, ಹೌದ್ರಿ? ಕ್ಯಾಶ್ ಅಕೌಂಟ್ ಕಡಿಮೆ ಆಗ್ತೈತಿ. ಬಟ್ ನೀವು ಫರ್ನಿಚರ್ ಒಯ್ದ ಪಿ ಅಂಡ್ ಎಲ್ ಅಕೌಂಟ್ ಖರ್ಚು ಹಾಕಿದ್ರೆ, ಫರ್ನಿಚರ್ ಪರ್ಚೇಸ್ ಪಿ ಅಂಡ್ ಖರ್ಚು ಹಾಕಿದ್ರೆ ಏನಾಗ್ತೈತಿ ಹೇಳ್ರಿ? ಪ್ರಾಫಿಟ್ ಏನಾಗ್ತೈತಿ? ಬಿಸ್ನೆಸ್ ಪ್ರಾಫಿಟ್ ಏನಾಗ್ತೈತಿ? ಬಿಸ್ನೆಸ್ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಹಾಕ್ಬೇಕು ಹೇಳ್ರಿ? ಪಿ ಅಂಡ್ ಎಲ್ ಅಕೌಂಟ್ ಹಾಕ್ಬೇಕು, ಏನ್ ಬ್ಯಾಲೆನ್ಸ್ ಶೀಟ್ ಫರ್ನಿಚರ್ ತೋರಿಸ್ಬೇಕು? ಬ್ಯಾಲೆನ್ಸ್ ಶೀಟ್ ಎಲ್ಲಿ ತೋರಿಸ್ಬೇಕು? ಫರ್ನಿಚರ್ ಅಸೆಟ್ಸ್ ತೋರಿಸ್ಬೇಕಲ್ಲ. ನಾ ಪಿ ಅಂಡ್ ಎಲ್ ಅಕೌಂಟ್ಗೆ ಫರ್ನಿಚರ್ ಪರ್ಚೇಸ್ ಖರ್ಚು ಹಾಕಿದ್ರೆ ಏನಾಗ್ತೈತಿ ಹೇಳ್ರಿ? ಪ್ರಾಫಿಟ್ ಕಡಿಮೆ ಆಗ್ತೈತಿ. ಬಟ್ ಆಕ್ಚುಲಿ ಪ್ರಾಫಿಟ್ ಕಡಿಮೆ ಐತಿ, ಪ್ರಾಫಿಟ್ ಕಡಿಮೆ ಐತಿ, ಅಸೆಟ್ ಆಗೈತಲ್ಲ, ಪ್ರಾಫಿಟ್ ಕಡಿಮೆ ಆಗಿಲ್ಲ. ಅದಕ್ಕೆ ಏನ್ ಮಾಡಕ್ಕಿರೋದು? ವಾಪಸ್ ಏನ್ ಮಾಡಕ್ಕೆ? ಆಡ್ ಬ್ಯಾಕ್ ಮಾಡ್ಬೇಕು. ಅರ್ಥ ಆತ ಯಾಕೆ ಆಡ್ ಮಾಡಕತ್ತೀವಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮತ್ತು ನಾಳೆ ಬಿಲ್ಡಿಂಗ್ ಒಯ್ದು ನೀವು ಪಿ ಅಂಡ್ ಎಲ್ ಅಕೌಂಟ್ ಖರ್ಚು ಹಾಕಿದ್ದೀರಿ, ಒಂದು 10 ವರ್ಷ ಲಾಸ್ ತೋರಿಸುತ್ತೆ ಆಮೇಲೆ, ಹೌದಲ್ರಿ? ಬಿಲ್ಡಿಂಗ್ ಒಯ್ದು ಪಿ ಅಂಡ್ ಅಕೌಂಟ್ ಇಟ್ಟರೆ ಏನಾಗ್ತೈತಿ? ಪ್ರಾಫಿಟ್ ಬರಂಗಿಲ್ಲ ನೀವು ಲೈಫ್ ಟೈಮ್ ಒಳಗೆ, ಹೌದಲ್ರಿ? ಏನು ಬಿಲ್ಡಿಂಗ್ಸ್ ಹೆಚ್ಚಿಗೆ ಕಡಿಮೆ ಇರ್ತದೆ ಬಿಲ್ಡಿಂಗ್. ಇನ್ಕಮ್ ಟ್ಯಾಕ್ಸ್ ಅವ್ರು ಅಂತಾರೆ ನೀವು ಕ್ಯಾಪಿಟಲ್ ಐಟಮ್ಸ್ ಎಲ್ಲ ಪಿ ಅಂಡ್ ಅಕೌಂಟ್ ಖರ್ಚು ಹಾಕೊಂತ ಹೋದ್ರಿ ಅಂತೇಳಿ. ಪಿ ಅಂಡ್ ಅಕೌಂಟ್ ಯಾವ್ದು ಖರ್ಚು ಹಾಕ್ಬೇಕು? ಸ್ಟೇಷನರಿ, ರೆಂಟ್, ಎಲೆಕ್ಟ್ರಿಸಿಟಿ ಖರ್ಚು ಹಾಕ್ಬೇಕು, ಹೌದ್ರಿ? ಏನು ಅಸೆಟ್ ಅಂತ ತೆಗಿಬೇಕು, ಕರೆಕ್ಟ್ ಅಲ್ಲ? ಸೊ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪಿ ಅಂಡ್ ಅಕೌಂಟ್ ಖರ್ಚು ಹಾಕಿದ್ರೆ ಇನ್ ಕೇಸ್ ಅದನ್ನ ವಾಪಸ್ ಆಡ್ ಬ್ಯಾಕ್ ಮಾಡ್ರಿ ಪಿ ಎನ್ ಇನ್ ಅಡಿಷನಲ್ ಎಕ್ಸ್ಪೆನ್ಸ್ ಅಂತೇಳಿ. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಟ್ ವಾಟ್ ಇಯರ್ ಎಕ್ಸಸ್ ಇಂಟ್ರೆಸ್ಟ್ ಅನ್ಬೋದು. ಬರ್ಕೋರಿ, ಇಂಟ್ರೆಸ್ಟ್ ಆನ್ capital. Interest on capital. So better you write on excess interest on capital. ಬರ್ಕೋರಿ, excess interest on capital. Paid to partners ಅಂತ ಬರ್ಕೋರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು 12% ಅಷ್ಟೇ ಕೊಡ್ಬೇಕು. ಎಷ್ಟು ಪರ್ಸೆಂಟ್ ಕೊಡ್ಬೇಕು ಹೇಳಿ? ರೂಲ್ಸ್ ಐತಿ. ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು ಹೇಳಿ? ಅಪ್ ಟು 12%. ಎಕ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇತ್ತಂತ ತಿಳ್ಕೋರಿ, ಅದು ಡಿಸ್ಅಲೋ ಮಾಡ್ಬೇಕ್ರಿ. ಏನ್ ಮಾಡ್ಬೇಕ್ರಿ? ಡಿಸ್ಅಲೋ ಮಾಡ್ಬೇಕು. ಡಿಸ್ಅಲೋಡ್ ಮೀನ್ಸ್ ಇನ್ಅಡಿವಿಸಿಬಲ್. ಇನ್ಅಡಿವಿಸಿಬಲ್ ಇನ್ನೊಂದು ಮೀನಿಂಗ್ ಅಂದ್ರೆ ಡಿಸ್ಅಲೋಡ್ ಅಂತ ಕೊಡ್ತೈತಿ ನಾವು. ಇನ್ಅಡಿವಿಸಿಬಲ್ ಅಂದ್ರೆ ಏನ್ ಹೇಳ್ರಿ? ಡಿಸ್ಅಲೋಯಬಲ್ ಎಕ್ಸ್ಪೆನ್ಸ್ ಅಂದ್ರೆ ಎಲ್ಲ ಒಂದೇ ಮೀನಿಂಗ್. ಡಿಸ್ಅಲೋಯಬಲ್ ಎಕ್ಸ್ಪೆನ್ಸ್ ಅಂತಾರೆ. ಏನಂತಾರೆ? ಡಿಸ್ಅಲೋಡ್ ಮೀನ್ಸ್ ನಾಟ್ ಅಲೋಡ್ ಇನ್ ದ ಬಿಸ್ನೆಸ್, ಅಥವಾ ಇನ್ಅಡಿವಿಸಿಬಲ್ ಎಕ್ಸ್ಪೆನ್ಸ್ ಎಲ್ಲ ಒಂದೇ ಮೀನಿಂಗ್.
ಓಕೆ ಎಕ್ಸಸ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಅಂದ್ರೆ ಏನ್ ಹೇಳ್ರಿ, ಹಾಕಿದ ಕ್ಯಾಪಿಟಲ್ ಮೇಲೆ ಬಡ್ಡಿ ಕೊಡ್ತೀವಿ. ಎಷ್ಟು ಪರ್ಸೆಂಟ್ ಕೊಡ್ಬೇಕು? ಮ್ಯಾಕ್ಸಿಮಮ್ 12% ಕೊಡ್ಬೇಕು. ಈಗ ಎಕ್ಸಾಂಪಲ್ ನೀವು 15% ಇಂಟ್ರೆಸ್ಟ್ ಕೊಟ್ರಿ ಅಂತ, ಎಷ್ಟು ಪರ್ಸೆಂಟ್ ಕೊಟ್ರಿ? 15%. ಎಷ್ಟು ಹೆಚ್ಚಿಗೆ ಕೊಟ್ರಿ? 3% ಹೆಚ್ಚಿಗೆ ಕೊಟ್ಟಲ್ಲ, ಅದು ಎಕ್ಸಸ್ ಐತಲ್ಲ ಡಿಸ್ಅಲೋಡ್ ಮಾಡ್ತಾನವ, ಇಲ್ಲಿ ವಾಪಸ್ ಆಡ್ ಮಾಡ್ತಾನೆ. ಪ್ರಾಫಿಟ್ ಹೆಚ್ಚಿಗೆ ಮಾಡ್ಬೇಕಲ್ಲ. ಈಗ ಮತ್ತೆ ಪ್ರಾಫಿಟ್ ನೀವು ಕಡಿಮೆ ತೋರಿಸಿರ್ತೀರಿ, ಇನ್ಕಮ್ ಟ್ಯಾಕ್ಸ್ ಹೇಳ್ತಾರೆ ಪ್ರಾಫಿಟ್ ಜಾಸ್ತಿ ಮಾಡ್ತಾರೆ, ನೀವು ಲಾಸ್ ಹೋಗಿ ತೋರಿಸ್ತೀರಿ. ಅರ್ಥ ಆಯ್ತಾ? ಅದು ಹೇಳಿದೆಲ್ಲ 13% ಅಂದ್ರೆ 12% ಅಲೋ ಮಾಡ್ರಿ, ರಿಮೈನಿಂಗ್ ಅಮೌಂಟ್ ಡಿಸ್ಅಲೋಡ್ ಮಾಡ್ರಿ. 15% ಕೊಟ್ಟ ಅಂತಿಕೋರಿ, ಎಷ್ಟು ಅಲೋ ಮಾಡ್ತೀರಿ? ರಿಮೈನಿಂಗ್ ಎಷ್ಟು ಉಳಿತೈತಿ? 3% ಡಿಸ್ಅಲೋಡ್ ಮಾಡ್ರಿ, ವಾಪಸ್ ಆಡ್ ಬ್ಯಾಕ್ ಮಾಡ್ರಿ 3%. ಎಷ್ಟಾಗತ್ತೆ ಅಮೌಂಟ್ ಅಷ್ಟದು. ಅದ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ. 15% ಒಳಗೆ 12% ಲೆಸ್ ಮಾಡಿದ್ರೆ ಎಷ್ಟಾತ್ರಿ? 3% ಆಗ್ತೈತಿ. 3% ಅಂದ್ರೆ ಏನ್ರಿ? 3/100 ಅಲ್ಲ. Okay, when you take the problems, we will discuss. Fines or penalties. ಒಂದ್ಸಲ ಫೈನ್ಸ್ ಬಿ ತಗೋತಾರ, ಫೈನ್ ಹಾಕಿರ್ತಾರೆ, ಹಿಡಿದು ನೀವೆಲ್ಲರ ಏನಾರ ಮಾಡಿದ್ರೆ ಫೈನ್ ಇದಿರ್ತಾವಲ್ಲ. ಈಗ ರೂಲ್ಸ್ ಬ್ರೇಕ್ ಮಾಡಿದ್ರೆ ಫೈನ್ ಅಥವಾ ಪೆನಾಲ್ಟೀಸ್ ಆಗ್ತಾರೆ. ಈಗ ಪೆನಾಲ್ಟೀಸ್ ಇಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂಡ್ ಇಟ್ಸ್ ಅಲೌಡ್. ಸೊ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ಖರ್ಚು ಹಾಕೊಟ್ರೆ ಅವ ಎಲ್ಲ ಫೈನ್ ಬಿಸ್ನೆಸ್ ಖರ್ಚು ಹಾಕ್ತಾನೆ, ಮತ್ತೆ ಕಂಟಿನ್ಯೂ ಮಾಡ್ಬಿಡ್ತಾನ, ಏನೇನು ಮಾಡ್ಬೇಕು ಅದನ್ನೆಲ್ಲ. ಸೊ ಅದಕ್ಕೆ ಅದನ್ನು ಕೂಡ ಡಿಸ್ಕೌಂಟ್ ಮಾಡ್ತಾರೆ. ಆತಾದ್ರಿ ನೀವು ಫೈನ್ ರಿಕವರ್ ಮಾಡೋಗಿತ್ತಂತಂದ್ರೆ ನೀವು ಅಂದ್ರೆ ಏನ್ ಹೇಳ್ರಿ, ಲೀಗಲಿ ಅಲೋ ಮಾಡ್ದಂಗಲ್ಲ. ನಾವು ಫೈನ್ ಹಾಕೊಂತಿರ್ತೀವಿ, ನೀವು ಹಿಂಗ ಮಾಡ್ಕೊಂತೀರಿ. ಸೊ ಯೂಶಲಿ ಫೈನ್ ಅಂಡ್ ಪೆನಾಲ್ಟೀಸ್ ಆರ್ ನಾಟ್ ಅಲೋಡ್ ಇನ್ ದ ಬಿಸ್ನೆಸ್ ಬಿಕಾಸ್ ಇಟ್ ಇಸ್ ಯುವರ್ ಮಿಸ್ಟೇಕ್, ಯು ಹ್ಯಾವ್ ಟು ಬಿಯರ್ ಯುವರ್ ಸೆಲ್ಫ್ ಅಂತ ಹೇಳಿ ಅಷ್ಟೇ. ಓಕೆ, ಐ ಹ್ಯಾವ್ ಗಿವನ್ ದ ಕವರ್ ದ ಆಲ್ಮೋಸ್ಟ್ ದ ಪಾಯಿಂಟ್ಸ್. ಓಕೆ, ಇನ್ನೊಂದು ಪರ್ಸನಲ್ ಎಕ್ಸ್ಪೆನ್ಸಸ್. ಯಾವ ಎಕ್ಸ್ಪೆನ್ಸ್ ಹೇಳ್ರಿ? ಎಕ್ಸ್ಪೆನ್ಸ್ ಪರ್ಸನಲ್ ಎಕ್ಸ್ಪೆನ್ಸ್. ಲೈಕ್ ಎಕ್ಸಾಂಪಲ್ ಡ್ರಾಯಿಂಗ್ಸ್ ಅಂತಾರೆ, ಏನಂತಾರೆ ಹೇಳ್ರಿ? ಪರ್ಸನಲ್ ಎಕ್ಸ್ಪೆನ್ಸ್ ಆಫ್ ಪಾರ್ಟ್ನರ್ಸ್. ಪರ್ಸನಲ್ ಎಕ್ಸ್ಪೆನ್ಸ್ ಆಫ್ ಪಾರ್ಟ್ನರ್ಸ್. ಪರ್ಸನಲ್ ಎಕ್ಸ್ಪೆನ್ಸ್ ಆಫ್ ಪಾರ್ಟ್ನರ್ಸ್ ಏನು ಕರಿತೀವಿ ನೀವು? ಡ್ರಾಯಿಂಗ್ಸ್ ಅಂತ ಕರಿತೀರಾ? ಎಸ್. ಈಗ ಹೇಳ್ರಿ, ಪರ್ಸನಲ್ ಎಕ್ಸ್ಪೆನ್ಸ್ ಇತ್ತಂದ್ರೆ ಏನಿದ್ರೆ? ಪರ್ಸನಲ್ ಎಕ್ಸ್ಪೆನ್ಸ್ ಇದ್ರೆ ಸೊ ಈಸ್ ಇಟ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ? ಇಲ್ಲಲ್ಲ. ಎಕ್ಸಾಂಪಲ್ ಕಾರ್ ಎಕ್ಸ್ಪೆನ್ಸ್ ಒಳಗೆ ನೆನಪೈತಿ? ಆಫ್ ಕಾರ್, ಆಫೀಸ್ ಆಫ್ ಕಾರ್ ಪರ್ಸನಲ್ ಯೂಸ್ ಮಾಡ್ತೀವಿ. ಯಾವ್ದು ಅಲೋ ಮಾಡ್ಬೇಕು, ಯಾವ್ದು ಡಿಸ್ಅಲೋಡ್ ಹೇಳ್ರಿ? ಆಫೀಸ್ ಯೂಸ್ ಮಾಡಿದ್ರೆ ಅಲೋ ಮಾಡ್ತೀವಿ, ಪರ್ಸನಲ್ ಯೂಸ್ ಮಾಡಿದ್ರೆ ಆಫ್ ಕಾರ್ ಡಿಸ್ಅಲೋಡ್ ಮಾಡ್ತಿದ್ರಲ್ಲ. ಓಕೆ, ಸೊ ದೀಸ್ ಆರ್ ದ ಐಟಮ್ಸ್ ಯಾವ ಟೇಕ್ ಕೇರ್. ಆಡ್ ಬ್ಯಾಕ್ ಮಾಡ್ಬೇಕು. ಸೊ ಆಡ್ ಬ್ಯಾಕ್ ಮಾಡಿದಾಗ ಇದು ಟೋಟಲ್ ಏನಾಗ್ತೈತಿ? ಇಲ್ಲಿ ತಗೊಳ್ರಿ. ಲೆಸ್ ಎಕ್ಸೆಂಪ್ಟ್ ಇನ್ಕಮ್ ಮಾಡ್ತೀರಿ, ನೆನಪೈತಿ? ಯಾವ ಇನ್ಕಮ್ ಹೇಳ್ರಿ? ಎಕ್ಸೆಂಪ್ಟೆಡ್ ಇನ್ಕಮ್. ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ಯಾವ್ದು ಹೇಳ್ರಿ? ಎಕ್ಸಾಂಪಲ್ ಹೇಳ್ರಿ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಇಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಲ್ಲ? ಬಿಸ್ನೆಸ್ ಇನ್ಕಮ್ ಆಗುತ್ತೆ ಅದು? ಇಲ್ಲಲ್ಲ. ಅವನ್ನೇನು ಮಾಡ್ಬೇಕು ಬಂದ್ರೆ? ಲೆಸ್ ಮಾಡ್ಬೇಕು. ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು, ಬರ್ಕೊಡ್ಬೇಕು. ಎಕ್ಸಾಂಪಲ್ ಯಾವ ಇನ್ಕಮ್ ಹೇಳ್ರಿ? ಅಗ್ರಿಕಲ್ಚರ್ ಇನ್ಕಮ್ ಇನ್ ವಾಟ್? ಇನ್ ಇಂಡಿಯಾ. ಇನ್ ಇಂಡಿಯಾ ಎಕ್ಸಾಂಪ್ಟೆಡ್. ಇವು ಎಕ್ಸಾಂಪ್ಟೆಡ್ ಇದ್ದ ಲೆಸ್ ಮಾಡ್ಬೇಕು. ಇನ್ನೊಂದು ಇನ್ಕಮ್ ಟ್ಯಾಕ್ಸೇಬಲ್ ಅಂಡರ್ ಅದರ್ ಹೆಡ್ಸ್. ಏನ್ ಮಾಡ್ಬೇಕ್ರಿ? ಹೇಳ್ತೀನಿ, ಅದೇ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸೇಬಲ್ ಅಂಡರ್ ಅದರ್ ಹೆಡ್ಸ್ ಅಂದ್ರೆ ಏನ್ ಹೇಳ್ರಿ? ಸೊ ಇನ್ಕಮ್ ಟ್ಯಾಕ್ಸೇಬಲ್ ಅದರ್ ಹೆಡ್ ಅಂದ್ರೆ ಏನ್ರಿ? ಬೇರೆ ಬಿಸ್ನೆಸ್, ಬೇರೆ ಹೆಡ್ ಇನ್ಕಮ್. ಇನ್ಕಮ್ ವಿಚ್ ಆರ್ ಟ್ಯಾಕ್ಸೇಬಲ್ ಅಂಡರ್ ದ ಅದರ್ ಹೆಡ್ಸ್. ಇನ್ಕಮ್ ವಿಚ್ ಆರ್ ಟ್ಯಾಕ್ಸೇಬಲ್ ಅಂಡರ್ ದ ವಾಟ್? ಅದರ್ ಹೆಡ್ಸ್. ಅದರ್ ಹೆಡ್ಸ್, ಸಾರಿ. ಇನ್ಕಮ್ ಟ್ಯಾಕ್ಸೇಬಲ್ ಅಂಡರ್ ವಾಟ್? ಅದರ್ ಹೆಡ್ಸ್ ಇದ್ರೆ ಅದು ಕೂಡ ಏನ್ ಮಾಡಬೇಕು ಹೇಳ್ರಿ? ಲೆಸ್ ಮಾಡ್ಬೇಕು. ಈಗ ಎಕ್ಸಾಂಪಲ್ ತಿಕ್ಕೋರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ರೆಂಟ್ ಇನ್ಕಮ್ ಬಿಸ್ನೆಸ್ ಹೋಗಿ ಕುಡಿತಂದ್ರೆ, ರೆಂಟ್ ಇನ್ಕಮ್ ಏನು ಕುಡಿತಂದ್ರೆ? ಬಿಸ್ನೆಸ್ ಹೋಗಿ ಕುಡಿತಂದ್ರೆ ಬಿಸ್ನೆಸ್ ಇನ್ಕಮ್ ಆಗುತ್ತೇನ್ರಿ? ಹೌಸ್ ಪ್ರಾಪರ್ಟಿ ಇನ್ಕಮ್ ಇಲ್ಲ. ಏನ್ ಮಾಡ್ಬೇಕಾದ್ರೆ ಹಂಗಾದ್ರೆ? ಲೆಸ್ ಮಾಡ್ಬೇಕು. ಇಲ್ಲಿ ಏನ್ ಮಾಡಕ್ಕೆ? ಲೆಸ್ ಮಾಡಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ರಿ, ಇನ್ನೊಂದು ಬರ್ರಿ. ಈಗ ಡಿವಿಡೆಂಡ್ ಇನ್ಕಮ್ ಇತ್ತಂತಿಕೋರಿ. ಯಾವ ಇನ್ಕಮ್ ಅಂದ್ರೆ ಯಾವ್ದಾರು ಕಂಪ್ನಿ ಶೇರ್ ಮಾಡ್ತಿಲ್ಲ, ಡಿವಿಡೆಂಡ್ ಆನ್ ಸೆಕ್ಯೂರಿಟೀಸ್, ಶೇರ್ ಮಾರ್ಕೆಟ್ ಡಿವಿಡೆಂಡ್ ಬಂದೈತಿ. ಅದು ಬಿಸ್ನೆಸ್ ಇನ್ಕಮ್ ಆಗುತ್ತಾ?
ಅಥವಾ ಬ್ಯಾಂಕ್ ಒಳಗೆ ಎಫ್ ಡಿ ಇಟ್ಟಿದ್ರಿ ಅದ್ರದ್ದು ಇಂಟ್ರೆಸ್ಟ್ ಬಂತ, ಬಿಸ್ನೆಸ್ ಇನ್ಕಮ್ ಆಗುತ್ತಾ? ಇಲ್ಲ. ಏನು ಮಾಡಬೇಕ್ರಿ ಅದನ್ನು? ಲೆಸ್ ಮಾಡ್ಬೇಕು. ಅಥವಾ ಸ್ಯಾಲ್ರಿ ಇನ್ಕಮ್ ಇತ್ತು ಅಂತಿಕೋರಿ, ಯಾವ ಇನ್ಕಮ್? ಸ್ಯಾಲ್ರಿ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಆಗುತ್ತಾ? ಸ್ಯಾಲ್ರಿ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಆಗುತ್ತಾ? ಇಲ್ಲಲ್ಲ, ಲೆಸ್ ಮಾಡ್ರಿ. ಅಂದ್ರೆ ಬೇರೆ ಹೆಡ್ ಇದ್ದಿದ್ರೆ ಏನು ಮಾಡಕ್ಕೆ ಇನ್ಕಮನ್ನು ಲೆಸ್ ಮಾಡ್ಬೇಕು. ಯಾವ ಹೆಡ್ ಇದ್ರೆ? ಬೇರೆ ಹೆಡ್. ಈಗ ಲಾಟ್ರಿ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಆಗುತ್ತಲ್ರಿ? ಲಾಟ್ರಿ ಇನ್ಕಮ್ ಇಸ್ ಅ ಬಿಸ್ನೆಸ್ ಇನ್ಕಮ್. ಅದು ಬಿಸ್ನೆಸ್ ಇನ್ಕಮ್ ಒಳಗೆ ಕೂಡಿಸಿದ್ರೆ, ಇನ್ಕಮ್ ಸೈಡ್ ಹಾಕಿದ್ರೆ ಏನು ಮಾಡ್ಬೇಕು? ಅದನ್ನು ಲೆಸ್ ಮಾಡ್ಬೇಕು. ಫೈನ್. ಈಗ ನಾನು ನಿಮ್ಗೆ ರಫ್ಲಿ ಇಲ್ಲಿ ತೋರಿಸ್ತೀನಿ. ಇದು ನೋಡ್ಕೋರಿ, ಇದು ಪಿ ಅಂಡ್ ಎಲ್ ಅಕೌಂಟಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಏನಿರ್ತೈತಿ ಹೇಳ್ರಿ? ಎಕ್ಸಾಂಪಲ್ ಸೇಲ್ ಇನ್ಕಮ್ ಅಂತ ತಿಳ್ಕೊರಿ. ಸೇಲ್ ಇನ್ಕಮ್ 10 lakh. ಸೇಲ್ ಇನ್ಕಮ್ ಎಷ್ಟೈತಿ? 10 lakh. ಇಲ್ಲಿ ಎಕ್ಸ್ಪೆನ್ಸ್ ಐತಿ 5 lakh. ಎಷ್ಟು ಲ್ಯಾಕ್ ಪ್ರಾಫಿಟ್ ಆತ ಹೇಳಿ? ಪ್ರಾಫಿಟ್ ಎಷ್ಟತ್ತ? 5 lakh ಆತ. ಆಲ್ ಆಫ್ ಯು ಓಕೆ. ಈಗ ನಾ ಹೇಳ್ತೀನಿ ನೋಡ್ರಿ, ಅಕಸ್ಮಾತ್ ನಾ ಇಲ್ಲೇ ಅಗ್ರಿಕಲ್ಚರ್ ಇನ್ಕಮ್ ತೊಗೊಂಡೆ ಅಂತಿಕೋರಿ. ಯಾವ ಇನ್ಕಮ್ ತೊಗೊಂಡೆ? ಅಗ್ರಿಕಲ್ಚರ್ ಇನ್ಕಮ್ ಇನ್ ಪಾಕಿಸ್ತಾನ ಅಂತ ಹೇಳಿರಲ್ಲ ನೀವು. ಅಗ್ರಿಕಲ್ಚರ್ ಇನ್ಕಮ್ ಇನ್ ಪಾಕಿಸ್ತಾನ ಅಂತ ಅಂತಿಕೋರಿ. 2 ಲಕ್ಷ ರೂಪಾಯಿ ತೊಗೊಂಡಿಕೋರಿ. ಬಿಸ್ನೆಸ್ ಇನ್ಕಮ್ ಆಗುತ್ತೇನ್ರಿ? ಏನು ಮಾಡಕ್ಕೆ ಹಂಗಂದ್ರೆ ಇದು? ಅಲ್ಲಲ್ಲ, ಇಂಡಿಯಾ ಒಳಗಿದ್ರೆ ಎಕ್ಸೆಂಪ್ಟ್ ಆಗ್ತೈತಿ, ಪಾಕಿಸ್ತಾನ ಇದ್ರೆ ಏನಾಗ್ತೈತಿ? ಅಲ್ಲ, ಎದುರು ಬಂತ್ರಿ ಇದು ಬಿಸ್ನೆಸ್ ಪೇ ಕೊಂಡು ಬರಂಗಿಲ್ಲಲ್ಲ ಇದು. ಸೊ ಅದಕ್ಕೆ ಏನು ಮಾಡಕ್ಕೆ ಲೆಸ್ ಮಾಡಕ್ಕೆ. ಇನ್ನೊಂದು ಹೇಳ್ತೀನಿ, ನಾ ರೆಂಟ್ ರಿಸೀವ್ಡ್ ಅಂತಿಕೋರಿ. ಏನು ಹೇಳ್ರಿ? ರೆಂಟ್. ಈಗ 2 ಲಕ್ಷ ರೂಪಾಯಿ ರೆಂಟ್ ಬಂದೈತಿಕೋರಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದೈತಿ. ಅದ್ರದ್ದು ಹೇಳ್ರಿ? ಹೌಸ್ ಪ್ರಾಪರ್ಟಿ. ಈಗ ಹೇಳ್ರಿ, ಈ ಟೋಟಲ್ ಇನ್ಕಮ್ ಏನಾಗುತ್ತೆ? ಜಾಸ್ತಿ ಆಗುತ್ತಿಲ್ಲ ಹೇಳ್ರಿ? ಜಾಸ್ತಿ ಆಗುತ್ತಲ್ಲ? ಈಗ ಹೇಳ್ರಿ, ರೆಂಟ್ ಇನ್ಕಮ್ ಇಸ್ ಅ ಬಿಸ್ನೆಸ್ ಇನ್ಕಮ್ ಆಗುತ್ತಾ? ಈಗ ಮನಿ ಬಾಡಿಗೆ ಬಂದ್ರೆ ಬಿಸ್ನೆಸ್ ಇನ್ಕಮ್ ಆಗುತ್ತಲ್ರಿ? ಇಲ್ಲಲ್ಲ. ಸೊ ಅದಕ್ಕೆ ಏನ್ ಮಾಡಕ್ಕೆ ಹೇಳ್ರಿ, ಈ ಇನ್ಕಮ್ ಅನ್ನ ಇಲ್ಲಿ ಲೆಸ್ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು? ಬೇರೆ ಹೆಡ್ ಇನ್ಕಮ್ ಲೆಸ್ ಮಾಡ್ರಿ. ಸಿಂಪಲ್ ಹೇಳ್ತೀನಿ. ಬೇರೆ ಹೆಡ್ ಅಂದ್ರೆ ಯಾವ್ದು ಹೇಳ್ರಿ? ಬೇರೆ ಚಾಪ್ಟರ್ದು ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್. ಓಕೆ, ನಾ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಕ್ವಶನ್ ನಿಂದ. ಆಮೇಲೆ ತಗೋತೀನಿ. ಓಕೆ, ಈಗ ನೋಡ್ಕೋರಿ. ಇಲ್ಲಿ ನೋಡ್ಕೋರಿ, ಸಿಂಪಲ್ ಆಯ್ತು. ಈಗ ನಂದು ಕೋಚಿಂಗ್ ಸೆಂಟರ್ ಐತಿ, ಕರೆಕ್ಟ್. ನಂದು ಇನ್ಕಮ್ ಯಾವ್ದು ಹೇಳ್ರಿ? ನಂದು ಕೋಚಿಂಗ್ ಸೆಂಟರ್ದು ಇನ್ಕಮ್ ಯಾವ್ದು ಹೇಳ್ರಿ? ನಂದು ಕೋಚಿಂಗ್ ಸೆಂಟರ್ದು ಇನ್ಕಮ್ ಯಾವ್ದ್ರಿ? ಫೀಸ್ ಬರ್ತೈತಿ. ನಂದು ಇನ್ಕಮ್ ಯಾವ್ದ್ರಿ? ಫೀಸ್ ಬರ್ತೈತಿ. ಈ ಮನಿ ಬಾಡಿಗೆ ಬಂದ್ರೆ ಇದು ಇನ್ಸ್ಟಿಟ್ಯೂಟ್ ಇನ್ಕಮ್ ಆಗತ್ತೇನ್ರಿ? ಆಗುತ್ತಾ? ಮನಿ ಬಾಡಿಗೆ ಬಂದ್ರೆ ಇನ್ಸ್ಟಿಟ್ಯೂಟ್ ಇನ್ಕಮ್ ಆಗುತ್ತಾ? ಅರ್ಥ ಆಯ್ತು ಹೇಳುದು? ಯಾವ್ದಾದ್ರು ಪ್ರಾಪರ್ಟಿ ಮಾರಿದ್ಯಾ, ಇನ್ಸ್ಟಿಟ್ಯೂಟ್ ಇನ್ಕಮ್ ಆಗುತ್ತೆ? ಇಲ್ಲಲ್ಲ. ನಂದು ಇನ್ಸ್ಟಿಟ್ಯೂಟ್ ಇನ್ಕಮ್ ಏನೈತಿ ಅದಷ್ಟು ತೋರಿಸ್ಬೇಕಲ್ಲ. ಸೊ ಇವನ್ನೆಲ್ಲ ಏನ್ ಮಾಡಕ್ ಹೇಳ್ರಿ? ಲೆಸ್ ಮಾಡ್ಬೇಕು. ಏನ್ ಮಾಡಕ್ ಹೇಳ್ರಿ? ಲೆಸ್ ಮಾಡ್ಬೇಕು. ಬೇರೆ ಹೆಡ್ ಇನ್ಕಮ್ ಇದ್ರೆ ಲೆಸ್ ಮಾಡ್ಬೇಕು. ಸೊ ವಾಟ್ ಎವರ್ ಇಟ್ ಕಮ್ಸ್, ಇದಕ್ಕೆ ನಾವು ಕರಿತೀವಿ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಯಾವ ಪ್ರಾಫಿಟ್? ಬುಕ್ ಪ್ರಾಫಿಟ್. ಸೊ ಫಸ್ಟ್ ನಿಮ್ಗೆ ಕೆಲಸ ಏನಂದ್ರೆ ಬುಕ್ ಪ್ರಾಫಿಟ್ ಕರೆಕ್ಟ್ ಆಗಿ ಬರ್ಬೇಕು. ಏನ್ ಕರೆಕ್ಟ್ ಆಗಿ ಬರ್ಬೇಕು ಹೇಳ್ರಿ? ಅದೇ ರೀ, ಬೇರೆ ಹೆಡ್ಸ್ ಇದ್ ಇನ್ಕಮ್ ಯಾವರೇ ಇಲ್ಲವು, ಅವೆಲ್ಲಾನು ಲೆಸ್ ಮಾಡ್ಬೇಕು. ಸೊ ಬುಕ್ ಪ್ರಾಫಿಟ್ ಲೆಸ್ ಮಾಡ್ಬೇಕು. ಅರ್ಥ ಆತ್ರಿ? ಫಸ್ಟ್ ಬುಕ್ ಪ್ರಾಫಿಟ್ ಕರೆಕ್ಟ್ ಆಗಿ ಬರ್ಬೇಕು. ಇಲ್ಲಿ ರಬ್ ಮಾಡ್ತೀನಿ, ಮೀನಿಂಗ್ ಸೈಡ್. ಬುಕ್ ಪ್ರಾಫಿಟ್ ಫಸ್ಟ್ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕಲ್ರಿ? ಫಸ್ಟ್ ಬುಕ್ ಪ್ರಾಫಿಟ್. ಒಂದ್ಸಲ ಬುಕ್ ಪ್ರಾಫಿಟ್ ಕಂಡುಹಿಡಿದ್ರೆ ಅಂತಿಕೋರಿ. ಅಂತಿಕೋರಿ. ಸೊ ಬುಕ್ ಪ್ರಾಫಿಟ್ ಒಂದ್ಸಲ ಕಂಡುಹಿಡಿದ್ರೆ ಆಮೇಲೆ ರೆಮ್ಯುನರೇಷನ್ ಅಲೋಯಬಲ್. ಏನ್ ಹೇಳ್ರಿ? ರೆಮ್ಯುನರೇಷನ್ ಅಲೋಯಬಲ್ ಅಂಡರ್ ಸೆಕ್ಷನ್ 40B ಅಂತ ಬರ್ತದೆ. ನಾವು ಫಸ್ಟ್ ಏನ್ ಮಾಡ್ತೀವಿ, ನಾವು ಬುಕ್ ಪ್ರಾಫಿಟ್ ಕಂಡಿರ್ತೀವಿ, ಆಮೇಲೆ ರೆಮ್ಯುನರೇಷನ್ ಕೊಡ್ತೀವಿ. ಏನ್ ಕೊಡ್ತೀವಿ? ರೆಮ್ಯುನರೇಷನ್ ಕೊಡ್ತೀವಿ. ರೆಮ್ಯುನರೇಷನ್ ಯಾರಿಗೆ ಕೊಡ್ಬೇಕಂದ್ರೆ ವರ್ಕಿಂಗ್ ಪಾರ್ಟ್ನರ್ ಕೊಡ್ಬೇಕು. ಯಾರಿಗೆ ಕೊಡ್ಬೇಕ್ರಿ? ಇದು ಯಾರು ಹೇಳ್ತಾರ? ಅಂಡರ್ ಸೆಕ್ಷನ್ 40B ಐತೈತಿ. ಸೊ ಹೇಳ್ತೀವಿ ನೋಡ್ರಿ, ರೆಮ್ಯುನರೇಷನ್ ಈಸ್ ಪೇಯಬಲ್ ಓನ್ಲಿ ಟು ಯಾರಿಗೆ? ರೆಮ್ಯುನರೇಷನ್ ಇಸ್ ಪೇಯಬಲ್ ಓನ್ಲಿ ಟು ಯಾರಿಗೆ ಹೇಳ್ರಿ? ವರ್ಕಿಂಗ್ ಪಾರ್ಟ್ನರ್ ಕೊಡ್ಬೇಕು. ಯಾರಿಗೆ ಕೊಡ್ಬೇಕ? ರೆಮ್ಯುನರೇಷನ್ ಇಸ್ ಪೇಯಬಲ್ ಟು ಓನ್ಲಿ ಯಾರಿಗೆ ಹೇಳ್ರಿ? ವರ್ಕಿಂಗ್ ಮಾಡಸ್. ಈಗ ಎಕ್ಸಾಂಪಲ್ ABC D ದಾರ ಅಂತ ತಿಳ್ಕೊರಿ. ABC ದಾರ ಅಂತ ತಿಳ್ಕೊರಿ. ಅದ್ರೊಳಗೆ
3 ಮಂದಿ ಪಾರ್ಟ್ನರ್ ಒಳಗ ಒಬ್ಬನ ವರ್ಕ್ ಮಾಡ್ತಿದ್ರೆ ಯಾರಿಗೆ ಕೊಡ್ಬೇಕ್ರಿ? ಒಬ್ಬ ಮಾಡಿ. 2 ಮಂದಿ ಇದ್ರೆ 2 ಮಂದಿ. 3 ಮಂದಿ ವರ್ಕಿಂಗ್ ಪಾರ್ಟ್ನರ್ ಇದ್ರೆ 3 ಮಂದಿ ಸ್ಯಾಲ್ರಿ ಕೊಡ್ಬೇಕು. ಅರ್ಥ ಆಯ್ತಾ? ಫಸ್ಟ್ ಏನ್ ಮಾಡಕ್ಕೆ, ಸ್ಯಾಲ್ರಿ ಟು ಪಾರ್ಟ್ನರ್ ಫಸ್ಟ್ ನಾವು ಡಿಸಾಲ್ವ್ ಮಾಡ್ಬೇಕು. ಯಾವ್ದು ನೆನ್ಪಿಟ್ಕೋರಿ, ಸ್ಯಾಲ್ರಿ ಟು ಪಾರ್ಟ್ನರ್ ಫಸ್ಟ್ ಏನ್ ಮಾಡಕ್ಕೆ ಹೇಳ್ರಿ, ಡಿಸಾಲ್ವ್ ಮಾಡ್ಬೇಕು. ಈಗ ನಾ ಇದ್ರೊಳಗ ಸ್ಯಾಲ್ರಿ ಟು ಪಾರ್ಟ್ನರ್ ಇತ್ತು ಅಂತಿಕೋರಿ, ಇಲ್ಲಿ ಇಂಟ್ರೆಸ್ಟ್ ಕ್ಯಾಪಿಟಲ್ ಹೆಂಗಲ್ಲ ಮಾಡಿದ್ರ ಹಂಗ ಸ್ಯಾಲ್ರಿ ಟು ಪಾರ್ಟ್ನರ್ ಇದ್ರೆ, ಇನ್ನೊಂದ್ಸಲ ಹೇಳ್ತೀನಿ, ಸ್ಯಾಲ್ರಿ ಟು ಪಾರ್ಟ್ನರ್ ಇದ್ರೆ ಫಸ್ಟ್ ಡಿಸಾಲ್ವ್ ಮಾಡ್ರಿ. ಫಸ್ಟ್ ಏನ್ ಮಾಡ್ರಿ, ಡಿಸಾಲ್ವ್ ಮಾಡಿ ಆಡ್ ಬ್ಯಾಕ್ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ, ಸ್ಯಾಲ್ರಿ ಅಲೋ ಮಾಡ್ರಿ. ಸ್ಯಾಲ್ರಿ ಏನ್ ಮಾಡಕ್ರಿ, ಅಲೋ ಮಾಡ್ಬೇಕಾ? ಬರೀ ಯಾರಿಗೆ? ವರ್ಕಿಂಗ್ ಪಾರ್ಟ್ನರ್. ಅದು ಯಾವ ಸೆಕ್ಷನ್ ಒಳಗೆ? 40B ಒಳಗೆ. ಇನ್ನೊಂದ್ಸಲ ಹೇಳ್ತೀನಿ, ಫಸ್ಟ್ ಏನಂತಾರೆ, ಸ್ಯಾಲ್ರಿ ಪಾರ್ಟ್ನರ್ ಕೊಡಬಾರ್ದು ಅಂತ ಹೇಳ್ತಾರೆ. ಸ್ಯಾಲ್ರಿ ಯಾರಿಗೆ ಕೊಡಬಾರ್ದು? ಪಾರ್ಟ್ನರ್ ಕೊಡಬಾರ್ದು, ಡಿಸಾಲ್ವ್ ಮಾಡಂತ ಹೇಳ್ತಾರೆ. ಆಮೇಲೆ ಅಂತಾರೆ, ವರ್ಕಿಂಗ್ ಪಾರ್ಟ್ನರ್ ಇದ್ದಂದ್ರೆ ಅವನಿಗೆ ಸ್ಯಾಲ್ರಿ ಕೊಡ್ರಿ. ಆದ್ರೆ ಅದು ಹೆಂಗ್ ಕೊಡ್ಬೇಕ? ಅಂಡರ್ ಸೆಕ್ಷನ್ 40B ಪ್ರಕಾರ ಕೊಡ್ಬೇಕ. ಎಷ್ಟು ಕೊಡ್ಬೇಕಂತಂದ್ರೆ ಫಸ್ಟ್ ರುಪೀಸ್ 3 lakh ತನ. ಎಷ್ಟು ಹೇಳ್ರಿ? ಫಸ್ಟ್ ರುಪೀಸ್ ಎಷ್ಟ್ರಿ? 3 lakh ತನ. ಫಸ್ಟ್ ರುಪೀಸ್ 3 lakh ಆಫ್ ಬುಕ್ ಪ್ರಾಫಿಟ್ ರೀ. ಯಾವ ಪ್ರಾಫಿಟ್ ಇದೆ? ಫಸ್ಟ್ 3 lakh ಆಫ್ ಬುಕ್ ಪ್ರಾಫಿಟ್ ಮೇಲೆ, ಬುಕ್ ಪ್ರಾಫಿಟ್ ಮೇಲೆ ಎಷ್ಟು ಕೊಡ್ಬೇಕಂತಂದ್ರೆ 90% ಆಫ್ ಬುಕ್ ಪ್ರಾಫಿಟ್. ಎಷ್ಟು ಪರ್ಸೆಂಟ್ ರೀ? 90% ಆಫ್ ಬುಕ್ ಪ್ರಾಫಿಟ್ ಕೊಡ್ಬೇಕು. ಆರ್ ಮಿನಿಮಮ್ rupees 1,50,000 ಕೊಡ್ಬೇಕು. ಇಲ್ಲ, ಇಲ್ಲಿ ಮುಗಿತ ಫಾರ್ಮೆಟ್, ಇಲ್ಲಿ ಮುಗಿತ. ಇದು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಫಸ್ಟ್ 3 lakh ಆಫ್ ದ ಬುಕ್ ಪ್ರಾಫಿಟ್ ಮೇಲೆ 90% ಆಫ್ ಬುಕ್ ಪ್ರಾಫಿಟ್ ಆರ್ ಮಿನಿಮಮ್ 1,50,000 ಕೊಡ್ಬೇಕು. ಸೆಕೆಂಡ್ ಬ್ಯಾಲೆನ್ಸ್ ಮೇಲೆ, ಬ್ಯಾಲೆನ್ಸ್ ಅಂದ್ರೆ ಏನ್ ಹೇಳ್ರಿ? ಆನ್ ದ ಬ್ಯಾಲೆನ್ಸ್ ಅಮೌಂಟ್. ಬ್ಯಾಲೆನ್ಸ್ ಪ್ರಾಫಿಟ್ ಮೇಲೆ, ಬ್ಯಾಲೆನ್ಸ್ ಪ್ರಾಫಿಟ್ ಅಂದ್ರೆ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ಅದು ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್ ಎಷ್ಟರ ಇರ್ಲಿ 60% ಕೊಡ್ಬೇಕು. ಎಷ್ಟು ಪರ್ಸೆಂಟ್? 60% ಆಫ್ ಬುಕ್ ಪ್ರಾಫಿಟ್ ಬ್ಯಾಲೆನ್ಸ್. ಹೇಳ್ತೀನಿ ಏನಂತ ಹೇಳಿ, ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗ್ತೈತಿ. ಈಗ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 4 lakh ಬಂತ ಅಂತಿಕೋರಿ. ಎಷ್ಟು ಬಂತೆ? 4 lakh. 3 lakh ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ಬೇಕ್ರಿ? 90%. ಅರ್ಥ ಆಯ್ತಾ? ಇನ್ನು ಎಷ್ಟು ಉಳಿತು? ಇನ್ನು 1 lakh ಉಳಿತು. 1 lakh ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ಬೇಕ್ರಿ? 60% ಮಾಡ್ಬೇಕು. ಸಿಂಪಲ್ ಐತಿ. ವರ್ಕಿಂಗ್ ಪಾರ್ಟ್ನರ್ಗೆ ಎಷ್ಟು ಕೊಡ್ಬೇಕಂತೀವಿ? ಓಕೆ, ಇದು ಎದ್ರ ಪ್ರಕಾರ ಹಿಡಿದೆ? ರೆಮ್ಯುನರೇಷನ್ ಪೇಬಲ್ ಅಂಡರ್ ಸೆಕ್ಷನ್ ಯಾವ್ದ್ರಿ? 40B ಪ್ರಕಾರ ಕೊಡ್ಬೇಕು. ಅದು ಯಾರಿಗೆ ಕೊಡ್ಬೇಕು? ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ಕೊಡ್ಬೇಕು. ಓಕೆ, ಅದು ಆದ್ಮೇಲೆ ಇದೇನ್ ಬರ್ತಿತ್ತಲ್ಲ ಆನ್ಸರ್, ಇದೇನ್ ಬರ್ತಲ್ಲ ಅದನ್ನ ಆಕ್ಚುಯಲ್ ಸ್ಯಾಲ್ರಿ ಜೊತೆ ಕಂಪೇರ್ ಮಾಡ್ಬೇಕು. ಎದ್ರ ಜೊತೆಗೆ ಹೇಳ್ರಿ? ಆಕ್ಚುಯಲ್ ಸ್ಯಾಲ್ರಿ ಜೊತೆಗೆ ಏನ್ ಮಾಡಕ್ಕೆ ಕಂಪೇರ್ ಮಾಡ್ತೀವಿ ನಾವು. ಕಂಪೇರ್ ಮಾಡಿ ಹೇಳ್ತೀನಿ. ಫಸ್ಟ್ ಏನ್ ಮಾಡಕ್ಕೆ ಹೇಳ್ರಿ? ಇಷ್ಟು ಮಾಡ್ಬೇಕು. ಫಸ್ಟ್ ಏನ್ ಹೇಳ್ರಿ? ಒಂದೇದ ರೆಮ್ಯುನರೇಷನ್ ಪೇಬಲ್ ಟು ಯಾರಿಗೆ ಹೇಳ್ರಿ? ವರ್ಕಿಂಗ್ ಪಾರ್ಟ್ನರ್ಸ್. ಸೊ ಅಪ್ ಟು ಬುಕ್ ಪ್ರಾಫಿಟ್ ಅಪ್ ಟು 3 lakh. ಅಪ್ ಟು ಎಷ್ಟು? 3 lakh ಮೇಲೆ ಎಷ್ಟು ಪರ್ಸೆಂಟ್ ಮಾಡಕ್ಕೆ ಹೇಳ್ರಿ? 90% ಬುಕ್ ಪ್ರಾಫಿಟ್ ಮಾಡಕ್ಕೆ. ಅರ್ಥ ಆಯ್ತಾ? ಅಕಸ್ಮಾತ್ ತಿಕೋರಿ ಇದು ಅಮೌಂಟ್ 3 lakh ಒಳಗಿತ್ತು ಅಂತಿಕೋರಿ. ಎಷ್ಟಿತ್ತಂದ್ರೆ ಇದ್ರೆ ಅದ್ರದ್ದು 90% ಮಾಡಕ್ಕೆ. ಅಪ್ ಟು 3 lakh ಅಂದೇನ 3 lakh ತರ ಅಂದೇನ ಅಂದ್ರೆ 3 lakh ಒಳಗೆ ಇದ್ರೆ ಅದ್ರ 90% ಮಾಡಕ್ಕೆ. ಅಕಸ್ಮಾತ್ ಸರ್ ಬುಕ್ ಪ್ರಾಫಿಟ್ 0 ಐತೆ ಅಂತಿಕೋರಿ. ಬುಕ್ ಪ್ರಾಫಿಟ್ ಅಂತಂದ್ರೆ 0 ಇದ್ರೆ ಏನ್ ಮಾಡಕ್ಕೆ ಹೇಳ್ರಿ? 90% ಆಫ್ 0 ಏನಾಗ್ತೈತಿ? ಮಿನಿಮಮ್ ಎಷ್ಟು ಕೊಡ್ಬೇಕು? ಅರ್ಥ ಆತ? ಲಾಸ್ ಬಂತಂತಂದ್ರೆ ಮಿನಿಮಮ್ 1,50,000. ಲಾಸ್ ಬಂದ್ರೆ ಮಿನಿಮಮ್ ಎಷ್ಟು? 1,50,000 ತಗೋಬೇಕು. ಓಕೆ, ಸೊ ಇದು ರೂಲ್ಸ್ ನೆನ್ಪಿಟ್ಕೋರಿ. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಏನ್ ಹೇಳಿದೆ ನನ್ನ? 1A ಕಾಲಮ್ ಹೇಳಿದೆ. 1A ಕಾಲಮ್ ಹೇಳ್ರಿ. ಫಸ್ಟ್ ಏನ್ ಹೇಳ್ರಿ? ಅಪ್ ಟು 3 lakh ಬುಕ್ ಪ್ರಾಫಿಟ್ ತನ 90% ಆಫ್ ಬುಕ್ ಪ್ರಾಫಿಟ್ ಮಾಡಕ್ಕೆ. ಎಷ್ಟು ಪರ್ಸೆಂಟ್ ರೀ? 90%. ಆರ್ ಮಿನಿಮಮ್ ಎಷ್ಟು ಹೇಳ್ರಿ? 1,50,000 ತಗೋಬೇಕು. ಮಿನಿಮಮ್ ಅಂದ್ರೆ ಈಗ ಮಿನಿಮಮ್ ಅಂದ್ರೆ ಗೊತ್ತಲ್ಲ, ಇದ್ರೊಳಗೆ ವಿಚರ್ಸ್ ಯಾವ್ದು ಬರ್ತೀರಿ? ಹೆಂಗಂದ್ರೆ ಹೈಯರ್ ಬರಬೇಕಲ್ಲ. ಇದು ಮಿನಿಮಮ್ 1,50,000 ಅಲ್ಲ, ಇದು ಹೆಚ್ಚಿಗೆ ಬಂದ್ರೆ ಅದು ತಗೋಬೇಕು. ನಾನು ಮ್ಯಾಟ್ ಮಾಡಿಸಿದಲ್ಲ
ಮ್ಯಾಟ್ ಹೋಗಿ ಏನು ಮಾಡಿದಿರೋ ಮಿನಿಮಮ್ ಇದು ಮಾಡಿದಿರೋ ಇದು ಹೆಚ್ಚಿಗೆ ಬಂದ್ರೆ ಯಾವ ತಗೋಬೇಕ್ರಿ ಇದು ಕಡಿಮೆ ಬಂದ್ರೆ ಅರ್ಥ ಆತ್ರಿ ಅರ್ಥ ಆತ ಮಿನಿಮಮ್ ಅರ್ಥ ಆತ ಮಿನಿಮಮ್ 1,05,000 ಇದು ಹೆಚ್ಚಿಗೆ ಬಂದ್ರೆ 90% ಬುಕ್ ಪ್ರಾಫಿಟ್ ಅದು ಹೆಚ್ಚಿಗೆ ಬಂದ್ರೆ ಅಂತಿಕೋರಿ ಸಪೋಸ್ 2 ಲ್ಯಾಕ್ ಬಂತ ಅಂತಿಕೋರಿ ಯಾವ ತಗೋಬೇಕು 2 ಲ್ಯಾಕ್ ತಗೋಬೇಕು ಅಕಸ್ಮಾತ್ ಇದು 90% ಬುಕ್ ಪ್ರಾಫಿಟ್ ಮಾಡಿದ್ದ ಅಮೌಂಟ್ ಎಷ್ಟು 1,20,000 ಬಂತ ಅಂತಿಕೋರಿ ಎಷ್ಟು ತಗೋಬೇಕ್ರಿ 1,50,000 ತಗೋಬೇಕು ಕ್ಲಿಯರ್ ಓಕೆ ಬ್ಯಾಲೆನ್ಸ್ ಆಫ್ ಬುಕ್ ಪ್ರಾಫಿಟ್ ಅಂದ್ರೆ ಏನ್ ಹೇಳ್ರಿ ಅಕಸ್ಮಾತ್ ಇದು ಬುಕ್ ಪ್ರಾಫಿಟ್ 3 ಲಕ್ಷ ದಾಟಿತ್ತಂದ್ರೆ ಎಷ್ಟು ದಾಟಿತ್ತಂದ್ರೆ 3 ಲಕ್ಷ ದಾಟಿತ್ತಂದ್ರೆ ಸೊ 3 ಲಕ್ಷನ 90% ತಗೋಬೇಕು ರಿಮೈನಿಂಗ್ ಎಷ್ಟು ಹೋಗ್ತಿದ್ದಿ 1 ಲ್ಯಾಕ್ ಹೋಯ್ತು 1 ಲ್ಯಾಕ್ ಮೇಲೆ ಎಷ್ಟು ಪರ್ಸೆಂಟ್ ಮಾಡ್ಬೇಕ್ರಿ 60% ಮಾಡ್ಬೇಕು ಅರ್ಥ ಆಯ್ತಾ up to 3 lakh about 3 lakh ಇದ್ರೆ ಸರ್ 3 lakh 90% ಕೊಟ್ಟು ಆಮೇಲೆ ಬ್ಯಾಲೆನ್ಸ್ ಅಮೌಂಟ್ ಮೇಲೆ 60% ಮಾಡ್ಬೇಕು ಅದು 3 lakh above ಇದ್ರೆ ಸರ್ ಯಾವ ಅಮೌಂಟ್ ಬರ್ತಿದೆ ಆಕ್ಚುಲಿ ಸರ್ ಯಾವ್ದ್ರಿ ಅದು ಸರ್ ಅಂದ್ರೆ 3 lakh 4 lakh ಇತ್ತು ಅಂತ ತಿಳ್ಕೊಳ್ಳಿ ಸರ್ ಹಾ. 90% 3 lakh 90% 3 ಲ್ಯಾಕ್ ಮಾಡ್ರಿ ಇನ್ನು 1 ಲಕ್ಷ ರೂಪಾಯಿ 60% ಮಾಡಿದ್ವಿ ಹಾ. ಅವೆರಡು ಅಮೌಂಟ್ ಒಳಗೆ ಯಾವ ಇದ್ರೊಳಗೆ ಯಾವ್ದು ಹೈಯೆಸ್ಟ್ ಐತೆ ಅದು ತಗೋತಿಲ್ಲ ತಗೊಂಡು ಮತ್ತೆ 60% ಕಂಪೇರ್ ಮಾಡ್ಬೇಕು ಆಡ್ ಮಾಡ್ಬೇಕ್ರಿ ಅದನ್ನು 60% ಆಡ್ ಮಾಡ್ಬೇಕು ಆಡ್ ಮಾಡ್ಬೇಕದು ಅದು 60% ಆಫ್ ಬುಕ್ ಪ್ರಾಫಿಟ್ ಆರ್ 60% ಆಫ್ ಬುಕ್ ಪ್ರಾಫಿಟ್ ಇಷ್ಟ ಇದೆ ಆರ್ ಅದಾದ್ಮೇಲೆ ಅದು ಏನ್ ಬರ್ತಿದ್ರ ಆನ್ಸರ್ ಅದು ಎದ್ರ ಪ್ರಕಾರ ಹಿಡಿತೆ ರಮೇಶ್ ಅಂಡರ್ ಸೆಕ್ಷನ್ ಯಾವ್ದ್ರಿ 40B ಆಮೇಲೆ ಆಕ್ಚುಯಲ್ ಸ್ಯಾಲ್ರಿ ಕಂಪೇರ್ ಮಾಡಕ್ ಬಂದಿದ್ದ ಆನ್ಸರ್ ಎದಕ್ಕೆ ಕೊಡಕ್ರಿ ಆಕ್ಚುಯಲ್ ಸ್ಯಾಲ್ರಿ ಆಮೇಲೆ ಡಿಸ್ಕಸ್ ಮಾಡೋಣ ಫಸ್ಟ್ ಇಷ್ಟು ಕಂಡಕ್ಟ್ ಬರ್ಬೇಕು ನಿಮಗೆ ಫಸ್ಟ್ ಇಷ್ಟು ಬರ್ಕೋರಿ ಲಾ ಬರ್ಕೋರಿ ಫಸ್ಟ್ on the first 3 lakh of book profit 90% of book profit or ಯಾವ್ದ್ರಿ ಚಲ್ ಸ್ಯಾಲ್ರಿ ವಿಚ್ ಎವರ್ ಇಸ್ ಯಾವ ತಗೋಬೇಕು ಹೇಳ್ರಿ ಹೈಯರ್ ಇಲ್ಲಿ ಬರ್ಬಿಡ್ತೀನಿ ಹೈಯರ್ ಅಂತ ಬರ್ತೀನಿ ಹೈಯರ್ ಅಮೌಂಟ್ ಆಮೇಲೆ ಬ್ಯಾಲೆನ್ಸ್ ಪ್ರಾಫಿಟ್ ಉಳಿದ್ರೆ ಅದ್ರದ್ ಮೇಲೆ 60% ಮಾಡ್ಬೇಕು ವಿಚ್ ಎವರ್ ಇಸ್ ಹೈಯರ್ ಅಂತ ಬರ್ಕೊಂಡ್ಬಿಟ್ಟು ಇಲ್ಲಿ ಹಾಕಿಲ್ಲ ಸಿಂಬಲ್ ನಾನು ವಿಚ್ ಎವರ್ ಇಸ್ ವಾಟ್ ವಿಚ್ ಎವರ್ ಇಸ್ ಹೈಯರ್ ಆಯ್ತ್ರಿ ಓಕೆ ಸೊ ಇವತ್ತು ನಾನು ಫಾರ್ಮೆಟ್ ಬರ್ಸಿದ್ದೀನಿ ಓಕೆ ಸೊ ಕಾನ್ಸೆಪ್ಟ್ ರೆಮ್ಯುನರೇಷನ್ ಸೆಕ್ಷನ್ 40B ಕಲ್ಸಿನಿ ಸೊ ವಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಇದ್ರ ಮೇಲೆ ನಾನು ಏನು ಮಾಡೋಣ ಪ್ರಾಬ್ಲಮ್ಸ್ ತೊಗೊಳ್ಳೋಣ ಓಕೆ ಸೊ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇವನ್ ರಿವೈಸ್ ಮಾಡ್ಕೋರಿ ಫಾರ್ಮೆಟ್ ಪಕ್ಕ ಮಾಡ್ಕೋರಿ ಓಕೆ ಸೊ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಇಫ್ ಎನಿ ಡೌಟ್ಸ್ ಆರ್ ದೇರ್ ಓಕೆ ಯು ಕ್ಯಾನ್ ಕಮೆಂಟ್ okay see you in the next class till then take care bye bye